ಎಣ್ಣೆ ಮಾರುವ ಹುಡುಗನ ಪ್ರೀತಿ ಮಂಜುನಾಥ ಎಲ್ಲರಿಗೂ ಮಂಜು ಎಂದು ಪರಿಚಿತ ಒಬ್ಬ ಸರಳ ಗೊಬ್ಬಲ ಹುಡುಗ. ಬೆಳಿಗ್ಗೆಯಿಂದ ಸಂಜೆವರೆಗೆ ಸೈಕಲ್ ಹತ್ತಿ ಸಣ್ಣ ಅಂಗಡಿಗಳಲ್ಲಿ ಎಣ್ಣೆ ಸರಬರಾಜು ಮಾಡುತ್ತಿದ್ದ. ಜೀವನ ಹಗುರವಲ್ಲ, ಆದರೆ ಅವನಿಗೆ ದೂರು ಇಲ್ಲ, ಅವನಿಗೆ ಕೆಲಸ ಪ್ರೀತಿಯಂತೆ. ಒಂದು ಸಂಜೆ ಒಂದು ಹಳೆಯ ಅಂಗಡಿಯ ಹತ್ತಿರ ತಲುಪಿದಾಗ ಅವನು ಮೊದಲು ಕಂಡಳು ಅನು, ಸಿಹಿ ನಗುವಿನವಳು, ತಾತನ ಅಂಗಡಿಯ ಕೆಲಸದಲ್ಲಿ ಸ್ಮಾರ್ಟಾಗಿ ನಿರತರಾದವಳು. ಅವಳ ಕಣ್ಣುಗಳಲ್ಲಿ ಇದ್ದ ತಾಜಾತನ ಮತ್ತು ಆತ್ಮವಿಶ್ವಾಸ ಮಂಜುವನ್ನು ಆಕರ್ಷಿಸಿತು. ಅಣ್ಣ, ಎಣ್ಣೆ ತೂಗೋಣ ಎಂದು ಅವಳು ಕೇಳಿದಾಗ ಅವನ ಮನಸ್ಸು ಏನೋ ಬೇರೆಯಾಗಿತ್ತು. ನಂತರ ಪ್ರತಿದಿನವೂ ಅಂಗಡಿಗೆ ಬರುವಾಗ ಅವರಿಬ್ಬರೂ ಕೇವಲ ವ್ಯಾಪಾರವಲ್ಲ, ಮಾತುಗಳು ಹಂಚಿಕೊಳ್ಳಲಾರಂಭಿಸಿದರು. ಮಂಜು ತನ್ನ ಕಷ್ಟ ಸುಖಗಳನ್ನು ಹೇಳಿದಾಗ ಅನು ಆತನಿಗೆ ಪ್ರೇರಣೆಯಾಗುತ್ತಾ ಹೋಯಿತು. ಒಂದು ದಿನ ಮಂಜು ಕೆಲಸದಲ್ಲಿ ಗಂಭೀರ ಹಾನಿಯನ್ನು ಎದುರಿಸಿದ. ಸೈಕಲ್ ಜಾರಿದ ಪರಿಣಾಮ ಎಣ್ಣೆ ಭರ್ತಿಯ ಡಬ್ಬೆಗಳು ಒಡೆದು ಹೋದವು. ಆರ್ಥಿಕವಾಗಿ ನಷ್ಟ, ಆದರೆ ಅದಕ್ಕಿಂತ ಹೆಚ್ಚು ಅವನ ವಿಶ್ವಾಸ ಕುಸಿಯಿತು. ಆ ಸಂದರ್ಭದಲ್ಲಿ ಅನು ತಾನೇ ಆಗಮಿಸಿದಳು. ನೀವೆಲ್ಲ ಸರಿ ಮಾಡಬಹುದು ಮಂಜು. ನೀವು ಶ್ರಮಶೀಲರು. ಜೀವನದಲ್ಲಿ ಎಷ್ಟು ಬಾರಿ ಬೀಳಿದರೂ ಎದ್ದುಕೊಳ್ಳಬೇಕು. ಅವನಿಗೆ ಆ ಮಾತು ಬಲ ಕೊಟ್ಟಿತು. ಮಂಜು ಮತ್ತೆ ಹುರುಪಿನಿಂದ ಕೆಲಸ ಶುರು ಮಾಡಿದ. ದಿನಗಳು ಕಳೆಯುತ್ತಿದ್ದಂತೆ ಅವರ ಸ್ನೇಹ ಪ್ರೀತಿಯ ರೂಪ ಪಡೆದುಕೊಂಡಿತು. ಒಂದು ಮಲಗುವ ಮುನ್ನ ಅನು ಮಂಜುವಿಗೆ ಸಂದೇಶ ಕಳಿಸಿದಳು. ನಿಮ್ಮ ಶ್ರಮಕ್ಕೂ ನಿಮ್ಮ ಹೃದಯಕ್ಕೂ ನಾನು ತಲೆಬಾಗುತ್ತೇನೆ. ನಿಮ್ಮ ಹಾದಿಯಲ್ಲಿ ನಾನು ನಿಮ್ಮ ಜೊತೆ ಇರುತ್ತೇನೆ. ಆ ರಾತ್ರಿ ಮಂಜು ಎಣ್ಣೆ ತೂಕದ ಚಿಂತೆ ಬಿಟ್ಟು ಪ್ರೀತಿಯ ಕನಸುಗಳನ್ನು ಕಾಣಲು ಪ್ರಾರಂಭಿಸಿದ. ಮಂಜು ಅನುನ ಮಾತುಗಳನ್ನು ತಾನು ಕೇಳಿದಾಗ ಹೃದಯದಲ್ಲಿ ಹೊಸ ಭರವಸೆ ಮೂಡಿತು. ಜೀವನದ ಕಷ್ಟಗಳು ಇರುತ್ತವೆ, ಆದರೆ ಅದರ ಜೊತೆಗೆ ಸಹಾಯ ಮಾಡೋ ಯಾರಾದರೂ ಇದ್ದರೆ ಎಲ್ಲವೂ ಸುಲಭವನ್ನಾಗಿ ಅನಿಸುತ್ತದೆ. ಆ ದಿನದಿಂದ ಮಂಜು ಇನ್ನೂ ಜೋರಾಗಿ ಕೆಲಸ ಮಾಡತೊಡಗಿದ. ದಿನವೂ ಬೆಳಗ್ಗೆಯಿಂದಲೇ ಎಣ್ಣೆ ತುಂಬಿದ ಸೈಕಲ್ ಹತ್ತಿ ಹಳ್ಳಿಯಿಂದ ಹಳ್ಳಿಗೆ ಹೋಗುತ್ತಿದ್ದ. ಮಧ್ಯಾಹ್ನದ ಹೊತ್ತಿಗೆ ಅನುನ ಅಂಗಡಿಯ ಹತ್ತಿರ ತಲುಪುತ್ತಿದ್ದ. ಅವರಿಬ್ಬರೂ ಕೂತು ಚಹಾ ಕುಡಿಯುತ್ತಾ ಒಂದಿಷ್ಟು ಹೊತ್ತು ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದ. ಪ್ರೀತಿಯ ಗೊಂದಲ ಕಳೆದ ಕೆಲವು ತಿಂಗಳುಗಳಲ್ಲಿ ಅವರ ಸ್ನೇಹ ಪ್ರೀತಿ ಎಂಬ ಹಂತ ತಲುಪಿದ್ದರೂ ಮಂಜು ತನ್ನ ಭಾವನೆಗಳನ್ನು ಅನುಗೆ ಹೇಳಲು ಹಿಂಜರಿಯುತ್ತಿದ್ದ. ಒಂದು ದಿನ ಹಠಾತ್ತಾಗಿ ಅಂಗಡಿಯೊಳಗೆ ಹೊಸ ವ್ಯಕ್ತಿ ಪ್ರವೇಶಿಸಿದ. ಅನು, ಹೇಗಿದ್ದೀಯಾ? ಎಷ್ಟು ದಿನಗಳಾದರೂ ಎಂದು ಧೀರಜ್ ಎಂಬ ಯುವಕ ಚುಕ್ಕಾಣಿ ಹಿಡಿದ ಬಿಟ್ಟನು. ಅನು ನಗುತ್ತಾ, ಅಯ್ಯೋ ಧೀರಜ್, ನೀನು ಏನಾದ್ರೂ ಒಮ್ಮೆ ಕರೆ ಮಾಡಬೇಕಿತ್ತು. ಧೀರಜ್ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ, ಅನುನ ಬಾಲ್ಯದ ಗೆಳೆಯ. ಅವನು ಬಂದಂತೆ ಮಂಜುವಿಗೆ ಏನೋ ಆಗಿದೆ ಎಂದು ಅನಿಸಿತು. ಒಂದು ಅಜ್ಞಾತ ಭಯ ಅವನನ್ನು ಕಾಡತೊಡಗಿತು. ನಂತರ ದಿನಗಳು ಸಾಗಿದಂತೆ ಮಂಜು ಗಮನಿಸಿದುದೇನೆಂದರೆ ಅನು ಮತ್ತು ಧೀರಜ್ ಒಟ್ಟಿಗೆ ಹೆಚ್ಚು ಸಮಯ ಕಳೆಯಲಾರಂಭಿಸಿದರು. ಮಂಜು ಈ ಸಂಬಂಧದ ಬಗ್ಗೆ ಪ್ರಶ್ನಿಸಬೇಕೆ, ತಾನು ಮೌನವಾಗಬೇಕೆ ಎಂಬ ಗೊಂದಲದಲ್ಲಿ ಸಿಕ್ಕಿಬಿದ್ದ. ಪ್ರೇಮದ ಪರೀಕ್ಷೆ ಒಂದು ಸಂಜೆ ಮಂಜು ನಿರ್ಧಾರ ಕೈಗೊಂಡ. ಅವನು ಅನುಗೆ ನೇರವಾಗಿ ಪ್ರಶ್ನಿಸಿದ, ಅನು, ನೀನು ಧೀರಜ್ ಅನ್ನು ವಿಶೇಷವಾಗಿ ನೋಡುತ್ತೀಯಾ? ಅನು ಕೆಲಕಾಲ ಆಲೋಚಿಸಿದಳು. ನಂತರ ನಗುತ್ತಾ ಹೇಳಿದಳು, ಅಯ್ಯೋ ಮಂಜು, ಧೀರಜ್ ನನ್ನ ಗೆಳೆಯ ಮಾತ್ರ, ಆದರೆ ನೀನು ಅವಳ ಮಾತುಗಳು ಅಷ್ಟೇನೋ ಸೂಚಿಸಿದಂತೆ ಅನಿಸಿತು. ಮಂಜುವಿನ ಹೃದಯ ಬಡಿದೊಡೆಯಿತು. ನಾನು ಅನು ಮೌನವಾಗಿದ್ದಳು, ಆದರೆ ಅವಳ ಕಣ್ಣುಗಳು ಎಲ್ಲವನ್ನೂ ಹೇಳಿದವು. ಮಂಜು ಅಷ್ಟರಲ್ಲಿ ಅರ್ಥ ಮಾಡಿಕೊಂಡ. ಅವನು ಅಗತ್ಯವಿಲ್ಲದ ಭಯವನ್ನು ಹೊತ್ತುಕೊಂಡಿದ್ದ. ಆ ಹಗಲು ಮಂಜುಗೆ ಹೊಸ ಭರವಸೆ ನೀಡಿತು. ಪ್ರೀತಿ ದಾರಿ ತೊರೆಯುತ್ತಲೇ ಇರುತ್ತದೆ, ಆದರೆ ಸಹನೆ, ವಿಶ್ವಾಸ ಮತ್ತು ಸ್ಪಷ್ಟತೆಯಿಂದ ಅದನ್ನು ಸುಂದರವಾಗಿ ರೂಪಿಸಬಹುದು. ಮಂಜು ಮತ್ತೊಮ್ಮೆ ತನ್ನ ಸೈಕಲ್ ಹತ್ತಿದ, ಆದರೆ ಈ ಬಾರಿ ಅವನ ಹೃದಯ ಹಗುರವಾಗಿತ್ತು, ಏಕೆಂದರೆ ಅನು ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದಳು.